ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಜಕ್ಯಾರ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ತರಗತಿಗೆ ಸಂಬಂಧಿಸಿದಂತೆ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡನೇ ಪಾಠ ಕಾಶ್ಮೀರಿ ಸೇಬ್ ಇದರ ಒಂದು ಕನ್ನಡ ಸಂಕ್ಷಿಪ್ತ ಸಾರಾಂಶವನ್ನು ಈಗಾಗಲೇ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಶ್ಮೀರಿ ಸೇಬ್ ಪಾಠದಿಂದ ಬರುವಂತಹ ಅಭ್ಯಾಸ ಭಾಗದಿಂದ ಬರುವಂತಹ ಪ್ರಶ್ನೋತ್ತರಗಳು ಹಾಗೂ ಮತ್ತೆ ನಾವು ಅಡಿಷನಲ್ ಕ್ವಶನ್ಸ್ ವಿತ್ ಆನ್ಸರ್ ಈಗಾಗಲೇ ಆ್ಯನ್ಯುವಲ್ ಎಕ್ಸಾಮ್ಗೆ ಯಾವೆಲ್ಲ ಕೇಳಿದ್ದಾರೆ ಹಾಗೂ ಕೇಳಬಹುದು ಎನ್ನುವುದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ತಪ್ಪದೇ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ. ಪಾಠ 2 है कश्मीरी सेब, पाठ 2 कश्मीरी सेब और इसके लेखक हैं, लेखक का नाम है मुंशी प्रेमचंद. ಇಲ್ಲಿ ಪಾಠ ಕಿ ವಿಧಾ ಕ್ಯಾ है, ಪಾಠ ಕಿ ವಿಧಾ ಏನಿದೆ ಅಂದರೆ ಸಾಹಿತ್ಯದ ಕಹಾನಿ, ಇದೊಂದು ಕಥೆಯಾಗಿದೆ. ಇಲ್ಲಿ ಒಂದು ಮುನ್ಷಿ ಪ್ರೇಮಚಂದ್ರ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಕೊಡಲಾಗಿದೆ. ತಡ ಮಾಡದೆ ನಾವು ಪ್ರಶ್ನೆಯತ್ತ ಸಾಗೋಣ, ಅಭ್ಯಾಸ ಭಾಗದತ್ತ ಸಾಗೋಣ. ಏಕ್ ವಾಕ್ಯ ಮೇ ಉತ್ತರ ಲಿಖಿ ಎನ್ನುವಂಥದ್ದನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಲೇಖಕ್ ಚೀಜೆ ಖರೀದನೆ ಕಹಾ ಗಯೇ ಥೇ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ ಮಕ್ಕಳೇ. ಇಸ್ಕಾ ಸಹಿ ಉತ್ತರ ಹೋಗಾ ಲೇಖಕ್ ಚೀಜೆ ಖರೀದನೆ ಚೌಕ್ ಗಯೇ ಥೇ. ಚೌಕ್ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ, ಚೌಕ್ ಗಯೇ ಥೇ. ಪ್ರಶ್ನೆ 2 ಅಗರ್ ದೇಖೆಂಗೆ, ಪ್ರಶ್ನೆ 2 ನೋಡುವುದಾದರೆ ಲೇಖಕ್ ಕೋ ಕ್ಯಾ ನಜರ್ ಆಯಾ. ಲೇಖಕರಿಗೆ ಏನು ಕಂಡು ಬರುತ್ತೆ, ನಜರ್ ಅಂದರೆ ಕಂಡು ಬರೋದು, ಏನು ಕಂಡು ಬರುತ್ತೆ ಅಲ್ಲಿ. ಇಸ್ಕಾ ಸಹಿ ಉತ್ತರ ಹೋಗಾ ಲೇಖಕ್ ಕೋ ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುವೆ ನಜರ್ ಆಯಾ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 3 ನೋಡುವುದಾದರೆ ಪ್ರಶ್ನೆ 3 ಹೇ ಲೇಖಕ್ ಕಾ ಜಿ ಕ್ಯೋ ಲಲ್ಚಾ ಉಠಾ. ಜಿ ಲಲ್ಚಾನ ಅಂದರೆ ಬಾಯಿಗೆ ನೀರು ಬರುವುದು, ಬಾಯಿ ಚಪ್ಪರಿಸುವುದು. ಲೇಖಕ ಜಿ ಕ್ಯೂ ಲಲ್ಚಾ ಉಠಾ. ಇಸ್ಕಾ ಸಹಿ ಉತ್ತರ है रंगदार गुलाबी सेबों को देखकर ಲೇಖಕ್ ಜಿ ಕಾ ಜಿ ಲಲ್ಚಾ ಉಠಾ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 4 ನೋಡುವುದಾದರೆ ಪ್ರಶ್ನೆ 4 है ಟೊಮಾಟೊ ಕಿಸ್ಕಾ ಅವಶ್ಯಕ ಅಂಗ್ ಬನ್ ಗಯಾ है ಎನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿದೆ. ಜಿಸ್ಕಾ ಸಹಿ ಉತ್ತರ है ಟೊಮಾಟೊ ಭೋಜನ್ ಕಾ ಅವಶ್ಯಕ ಅಂಗ್ ಬನ್ ಗಯಾ ಹೈ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಇಲ್ಲಿ ಕಿಸ್ಕಾ ಇದನ್ನು ತೆಗೆದು ನಾವು ಏನು ಮಾಡಬೇಕು ಅಂದರೆ ಭೋಜನ್ ಕಾ ಅವಶ್ಯಕ ಅಂಗ್ ಬನ್ ಗಯ ಎನ್ನುವಂಥದ್ದು ಬರಿಬೇಕು. ಪ್ರಶ್ನೆ 5 है ಸ್ವಾದ್ ಮೇ ಸೇಬ್ ಕಿಸ್ಸೆ ಬಡ್ಕರ್ ನಹಿ ಹೇ. ಸ್ವಾದದಲ್ಲಿ ಸೇಬು ಯಾವುದರಿಂದ ದೊಡ್ಡದಾಗಿಲ್ಲ. इसका सही उत्तर है स्वाद में सेब आम से बढ़कर नहीं है ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. प्रश्न 6 है रोज एक सेब खाने से किनकी ज़रूरत नहीं होगी. इसका सही उत्तर होगा रोज एक सेब खाने से डॉक्टरों की ज़रूरत नहीं होगी. ಇಲ್ಲಿ ಪೂರ್ಣ ವಿರಾಮ ಬರಬೇಕಿತ್ತು, ನೀವು ಇಲ್ಲಿ ಪೂರ್ಣ ವಿರಾಮವನ್ನು ಬರೆಯಿರಿ. ಪ್ರಶ್ನೆ 7 ಪ್ರಶ್ನೆ 7 है ಆದ್ ಸೇರ್ ಸೇಬ್ ಕಿ ಕೀಮತ್ ಕ್ಯಾ ಥಿ ಎನ್ನುವಂಥದ್ದು ಪ್ರಶ್ನೆಯನ್ನು ಕೇಳಲಾಗಿದೆ. ಇಸ್ಕಾ ಸಹಿ ಉತ್ತರ ಹೋಗಾ ಆದ್ ಸೇರ್ ಸೇಬ್ ಕಿ ಕೀಮತ್ 4 ಆನೆ ಥಿ. 4 ಆನೆ ಥಿ ಸರಿಯಾಗಿರುವಂಥ ಉತ್ತರ. ಪ್ರಶ್ನೆ 8 है ರೇವಡಿ ಕಿ ಕೀಮತ್ ಕ್ಯಾ ಥಿ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಹಲವಾರು ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ ಮಕ್ಕಳೇ. ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಎಕ್ಸ್ಟ್ರಾ ಪ್ರಶ್ನೆ ಈಗಲೂ ಕೂಡ ಈ ಒಂದು ಪಾಠದ ಮುಖಾಂತರ ಕೇಳಬಹುದು. ಜಿಸ್ಕಾ ಸಹಿ ಉತ್ತರ ಹೋಗಾ ರೇವಡಿ ಕಿ ಕೀಮತ್ 1 पैसा ಥಿ. ಪ್ರಶ್ನೆ 9 है ಪ್ರೇಮಚಂದ್ ಜಿ ಚೌಕ್ ಕ್ಯೋ ಗಯೇ ಥೇ ಎನ್ನುವಂಥದ್ದು ಎಕ್ಸ್ಟ್ರಾ ಪ್ರಶ್ನೆ ಇದೆ. ಜಿಸ್ಕಾ ಸಹಿ ಉತ್ತರ ಹೋಗಾ ಪ್ರೇಮಚಂದ್ ಜಿ 2-4 ज़रूरी चीज़ें खरीदने चौक गए थे ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. अब प्रश्न 10 है गाजर को मेजों पर स्थान क्यों मिलने लगा है ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. जिसका सही उत्तर है गाजर में भी बहुत विटामिन होते हैं इसलिए गाजर को मेजों पर स्थान मिलने लगा है ಎನ್ನುವಂಥ ಸರಿಯಾದ ಉತ್ತರ. ಈ ಒಂದು ಪ್ರಶ್ನೆಗಳು, ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮ್ಮ ಅಭ್ಯಾಸ ಭಾಗದಲ್ಲಿ ಕೊಟ್ಟಿಲ್ಲ, ನಾನು ಎಕ್ಸ್ಟ್ರಾ ರೆಫರ್ ಮಾಡಿ ಇದನ್ನು ಎಕ್ಸ್ಟ್ರಾ ಕ್ವಶನ್ಗಳ ರೂಪದಲ್ಲಿ ಇದನ್ನು ಕೊಟ್ಟಿದ್ದೀನಿ. ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಮಕ್ಕಳೇ. ಇದನ್ನು ತಪ್ಪದೆ ನೀವು ನಿಮ್ಮ ಫೇಸ್ಬುಕ್ಕಲ್ಲೇನು ಕೂಡ ಬರೀರಿ ಹಾಗೂ ಈ ಒಂದು ಪ್ರಶ್ನೆಗಳನ್ನು ಮರೆಯದಿರಿ. ಬನ್ನಿ ನಾವು ಮತ್ತೆ ಮುಂದೆ ಸಾಗೋಣ. ಪ್ರಶ್ನೆ 2 है 2-3 वाक्यों में उत्तर लिखिए ಎನ್ನುವಂಥ मुख्य प्रश्न ಇದೆ. प्रश्न 1 है आजकल शिक्षित समाज में किसके बारे में
ವಿಚಾರ ಕಿಯಾ ಜಾತಾ है ಎನ್ನುವಂಥ ಪ್ರಶ್ನೆ ಇದೆ जिसका सही उत्तर होगा आजकल शिक्षित समाज में विटामिन और प्रोटीन के बारे में विचार किया जाता है प्रोटीन और ವಿಟಮಿನ್ के बारे में ವಿಚಾರ किया जाता ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ प्रश्न 2 है दुकानदार ने लेखक से क्या कहा इसका सही उत्तर होगा दुकानदार ने लेखक से कहा कि बाबूजी बड़े मज़ेदार सेब आए हैं खास कश्मीर के आप ले जाएं खाकर तबीयत खुश हो जाएगी प्रश्न 3 प्रश्न 3 है दुकानदार ने अपने नौकर से क्या कहा ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ जिसका सही उत्तर होगा दुकानदार ने तराजू उठाई और अपने नौकर से कहा सुनो आधा ಸೇರ್ कश्मीरी सेब निकाल ला चुनकर लाना ಇದು ಸರಿಯಾಗಿರುವಂಥ ಉತ್ತರ प्रश्न 4 है सेब की हालत के बारे में लिखी ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ जिसका सही उत्तर होगा पहला सेब सड़ा हुआ था 1 रुपए के आकार का छिलका गल गया था दूसरा सेब आधा सड़ा हुआ था तीसरा सेब एक तरफ दबकर बिल्कुल पिचक गया था और चौथा सेब बेदाग था पर उसमें काला सुराख था जैसे अक्सर बेरों में होता है काटा तो वैसे ही धब्बे थे जैसे अक्सर बेरों में होते हैं सो ಇದು चारों के चारों सेबों की हालत यहाँ पर बताई गई है ನಾಲ್ಕು ಸೇಬು ಹಣ್ಣುಗಳು ಯಾವಿದ್ದು ಅದರ ಒಂದು ಸ್ಥಿತಿಯನ್ನು ಇಲ್ಲಿ ಹೇಳಲಾಗಿದೆ प्रश्न 5 जो है ये एक्स्ट्रा प्रश्न है ಪ್ರಶ್ನೆ क्या है कश्मीरी सेब पाठ से क्या संदेश मिलता ಈ ಒಂದು ಪಾಠದಿಂದ ನಮಗೆ ಏನು ಸಂದೇಶ ಸಿಗುತ್ತೆ ಅಥವಾ ಇದೇ ಒಂದು ಪ್ರಶ್ನೆಯನ್ನು ಮತ್ತೆ ಯಾವ ಥರ ಕೇಳಬಹುದು ಅಂದರೆ कश्मीरी सेब का आशय क्या है ಅಥವಾ ಮತ್ತೆ ಹೇಗೆ ಕೇಳಬಹುದು ಅಂದರೆ कश्मीरी सेब पाठ से प्रेमचंद पाठकों को क्या संदेश देते हैं ಎನ್ನುವಂಥದ್ದು ಮೂರು ಪ್ರಶ್ನೆ ಬೇರೆ ಬೇರೆ ಸ್ವರೂಪದಲ್ಲಿ ಕೇಳಬಹುದು ಇದಕ್ಕೆ ಸಿಮಿಲರ್ ಆಗಿರುವಂಥ ಉತ್ತರವನ್ನು ಬರೀಬಹುದು जिसका उत्तर है बाजार में जाकर आंख बंद न करें और खरीदारी करते समय सावधानी बरतें नहीं तो धोखा खाने की संभावना होती है यही सीख यही संदेश हमें इस पाठ से मिलता है ಇನ್ನು ಪ್ರಶ್ನೆ 6 ನೋಡುವುದಾದರೆ ಪ್ರಶ್ನೆ 6 ಏನಿದೆ ಎಕ್ಸ್ಟ್ರಾ ಕ್ವೆಶ್ಚನ್ ಇದೆ गाजर के बारे में लेखक प्रेमचंद्र के क्या विचार हैं ಎನ್ನುವಂಥ ಪ್ರಶ್ನೆ ಒಂದು ಸಲ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗಿದೆ ನಿಮ್ಮ ಅಭ್ಯಾಸದಲ್ಲಿ ಈ ಒಂದು ಪ್ರಶ್ನೆ ಕೇಳಲಾಗಿಲ್ಲ ಅಥವಾ ಇದೇ ಪ್ರಶ್ನೆಯನ್ನು ಹೇಗೆ ಕೇಳಬಹುದು ಅಂದರೆ प्रेमचंद के अनुसार गाजर का क्या महत्व है ಎನ್ನುವಂಥ ಪ್ರಶ್ನೆಯನ್ನು ಕೂಡ ಬೇರೆ ಸ್ವರೂಪದಲ್ಲಿ ಕೇಳಬಹುದು तो इसका सही उत्तर होगा लेखक गाजर के बारे में कहते हैं कि गाजर पहले गरीबों का पेट भरने की चीज़ थी अमीर लोग सिर्फ उसका हलवा ही खाते थे गाजर में बहुत विटामिन है इसलिए गाजर को भी मेज़ों पर स्थान मिलने लगा है ಎನ್ನುವಂಥ ಉತ್ತರವನ್ನು ಬರೀಬೇಕು ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಇದನ್ನು ಕೂಡ ಒಂದು ಸಲ ಪರೀಕ್ಷೆಯಲ್ಲಿ ಕೇಳಲಾಗಿದೆ प्रेमचंद के अनुसार सेब का क्या महत्व है अथवा इदे प्रश्न ಹೇಗೆ ಕೇಳಬಹುದು ಅಂದರೆ सेब के बारे में लेखक प्रेमचंद के क्या विचार हैं ಎನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಬಹುದು जिसका सही उत्तर होगा प्रेमचंद के अनुसार सेब में प्रोटीन और विटामिन होते हैं रोज़ एक सेब खाने से डॉक्टरों की ज़रूरत नहीं होगी सेब को रस और स्वाद में आम के बराबर का स्थान मिल चुका है सेब केवल स्वाद की चीन आಗಿದೆ ಇಲ್ಲಿ ಚೀಸ್ ಆಗಬೇಕಿದು स्वाद की चीज नहीं उसमें गुण भी हैं ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಇನ್ನು ಪ್ರಶ್ನೆ 8 ಇದನ್ನು ಕೂಡ ಒಂದು ಪ್ರಶ್ನೆ ಎಕ್ಸ್ಟ್ರಾ ಇದು ಆ್ಯಕ್ಚುಲಿ SSLC एग्जाम 2 ಗೆ ಕೇಳಿರುವಂತಹ ಪ್ರಶ್ನೆ एग्जाम 2 ಗೆ ಬಂದಿರುವಂತಹ ಪ್ರಶ್ನೆ ಏನಾಗಿದೆ ಅಂದರೆ प्रेमचंद जी को किस बात का गम हुआ ಎನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿದೆ इसका सही उत्तर होगा प्रेमचंद जी को 4 आने पैसे का इतना गम न हुआ जितना समाज के चारित्रिक पतन को देखकर गम हुआ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಇನ್ನು ಮುಂದೆವರೆದು जोड़कर लिखी ಅಂದರೆ ಹೊಂದಿಸಿ ಬರೆಯಿರಿ सेबों को रुमाल में बांधकर मुझे दे दिया ಅದರ ಮುಂದೆ ಇದು ಸರಿಯಾಗಿರುವಂಥ ಉತ್ತರ ಎರಡನೇದಾಗಿ फल खाने का समय तो प्रातः काल है ಮೂರನೇದು एक सेब भी खाने लायक नहीं था
ನಾಲ್ಕನೇದು ವ್ಯಾಪಾರಿयों की साख बनी हुई थी. ಸೊ ಈ ಥರ ನಾವು ಹೊಂದಿಸಿ ಬರೀಬೇಕು. ಪ್ರಶ್ನೆ ಮುಖ್ಯ ಪ್ರಶ್ನೆ 4 है ವಿಲೋಮ್ ಶಬ್ದ. ವಿಲೋಮ್ ಅಂದರೆ ವಿರುದ್ಧ ಪದಗಳು. ವಿಲೋಮ್ ಅಂದರೆ ಮಕ್ಕಳೇ ವಿರುದ್ಧ ಪದಗಳು. शाम जिसका विलोम शब्द है सुबह, संदेह निस्संदेह, खरीदना बेचना, साफ मैला, अच्छा बुरा, बेईमान ईमान, बहुत कम, विश्वास अविश्वास, शिक्षित अशिक्षित, सहयोग असहयोग, आवश्यक अनावश्यक, हानि लाभ. यह सब थे विलोम शब्द. ವಿರುದ್ಧಾರ್ಥಕ ಪದಗಳಿದ್ವು. ಇನ್ನೊಂದಿಷ್ಟಿದ್ದಾವೆ. ಗರೀಬ್ अमीर, पास दूर, रात दिन, गम. इसका विलोम शब्द होगा बेगम भी हो सकता है अथवा खुश भी हो सकता है. गम खुशी भी हो सकता है अथवा गम बेगम भी हो सकता है. ಪ್ರಶ್ನೆ ಮುಖ್ಯ ಪ್ರಶ್ನೆ 5 ಅನುರೂಪತ ಅಂದರೆ ಮೊದಲೆರಡು ಪದಗಳನ್ನು ನೋಡಿಕೊಂಡು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದವನ್ನು ಬರೀಬೇಕು. ಕೇಲಾ ಪೀಲಾ ರಂಗ್. ಇಲ್ಲಿ ಸಂಬಂಧ ಕ್ಯಾ ಹೈ रंग का है. ಬಣ್ಣದ ಸಂಬಂಧವನ್ನು ಕೊಡಲಾಗಿದೆ. ಸೇಬ್ ಡ್ಯಾಶ್ ಡ್ಯಾಶ್ तो इसका रंग कैसा है गुलाबी रंग. ಸೇಬ್ फल. ಸೇಬ್ ಇದೊಂದು ಏನಾಗಿದೆ ಹಣ್ಣು ಆಗಿದೆ. गाजर क्या है गाजर एक सब्जी है. नागपुर संतरा. नागपुर में ज़्यादा क्या उगाया जाता है संतरा. कश्मीर में अधिक क्या उगाया जाता है सेब. 4 कपड़ा नापना. ಬಟ್ಟೆಯನ್ನು ಅಳಿತೀವಿ. ಟೊಮ್ಯಾಟೊ को क्या करते हैं हम तौलना तूक ಮಾಡ್ತೀವಿ. 5वां कश्मीरी सेब बेचने वाला बेईमान. ಸೊ ಇದು ಎಕ್ಸ್ಟ್ರಾ ಅನುರೂಪತಾ ಇದೆ. ಹಲವಾರು ಸಲ ಪರೀಕ್ಷೆಗೂ ಕೂಡ ಇದನ್ನು ಕೇಳಲಾಗಿದೆ. कश्मीरी सेब बेचने वाला कैसा है बेईमान. रेवड़ी बेचने वाला ईमानदार. इसी प्रकार से ಇದನ್ನು ಕೂಡ ಒಂದು ಎಕ್ಸ್ಟ್ರಾ ಪ್ರಶ್ನೆ ಇದೆ. ನೀಮ್ ಕೌಡಿ ಕಾ ಸ್ವಾದ್ ಕಡವಾ. ಅದರ ಸ್ವಾದ ಹೇಗಿರುತ್ತೆ ಕಹಿಯಾಗಿರುತ್ತೆ. ಸೇಬ್ ಕಾ ಸ್ವಾದ್ ಮೀಠಾ ಅಥವಾ ರಸೀಲಾ. ಇದನ್ನು ಕೂಡ ಹಲವಾರು ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಅನ್ಯವಚನ ರೂಪ ಲಿಖಿಯೇ. ಅನ್ಯವಚನ ಅಂದರೆ ಏಕವಚನ ಬಹುವಚನ ಮಾಡಬೇಕು, ಬಹುವಚನ ಇದ್ದದನ್ನು ಏಕ ಮಾಡಬೇಕು. ಮುಖ್ಯ ಪ್ರಶ್ನೆ 6 ಅನ್ಯವಚನ ರೂಪ ಲಿಖಿಯೇ ಚೀಜೆ. ಏಕ್ ಬಹುವಚನ ಶಬ್ದ है. ಇದರ ಏಕವಚನ ಏನಾಗುತ್ತೆ ಚೀಸ್. ರಾಸ್ತಾ ಇದೊಂದು ಏಕವಚನ ಶಬ್ದ. ಇದರ ಬಹುವಚನ ರೂಪ ಬರಿಬೇಕು ರಾಸ್ತೆ. ಫಲ್ ಯಾವುದೇ ತರನಾಗಿರ್ತಕ್ಕಂಥ ಬದಲಾವಣೆ ಆಗೋದಿಲ್ಲ. ಫಲ್ ಆಗಿ ಉಳಿತದ. ಘರ್ ಘರ್ನೇ ಆಗಿ ಉಳಿತದೆ. रुपये इसका अन्यवचन रूप होता है रुपया. आंखें आंख. कर्मचारी इसका बहुवचन होगा कर्मचारी गण. व्यापारी व्यापारी गण. रेवड़ी रेवड़ियाँ. इसी प्रकार से दुकान दुकानें दुकानें ಬಹುವಚನ ಶಬ್ದ दुकाने आगತ್ತೆ. मुख्य प्रश्ने 7 ನೋಡುವುದಾದರೆ प्रत्येक शब्द के अंतिम अक्षर से एक नए शब्द एक और नया शब्द बताइए. तो ಇಲ್ಲಿ ಉದಾಹರಣೆಗೆ ನೋಡುವುದಾದರೆ ಸೇ ಬ ದಿಂದ ಕೊನೆಗೊಳ್ತದೆ. ಬ ದಿಂದ ಪ್ರಾರಂಭವಾಗುವಂಥ ಅಕ್ಷರವನ್ನು ಬರೀಬೇಕು. ಬಂದರ್ ಅಂತ ಕರೀತಿದ್ದಾರೆ. ಇಲ್ಲಿ ರ ದಿಂದ ಕೊನೆಗೊಳ್ತದೆ. ರಂಗ್ ಅಂತ ಬರೆದಿದ್ದಾರೆ. ಗ ದಿಂದ ಕೊನೆಗೊಳ್ತದೆ. ಗರಂ. इसी प्रकार से दुकान ನೀವು ಬೇಕಾದರೆ ಬೇರೆದನ್ನು ಕೂಡ ಬರೀಬಹುದು. दुकान नयन नवीन नल. दूसरा अगर हम उदाहरण देखेंगे बाजार. र से अंत होता है तो र दिन प्रारंभ आगुವಂತದ್ದು रंगत तार और रात. उसी प्रकार से रुमाल ल से अंत होता है. ल से प्रारंभ होने वाला लाल. फिर से लंगूर. र से राम. लेखक क से कमल. यहाँ पर ल से लत और अंतिम अक्षर त है. त से ತಟ್. ಈ ಥರ ನೀವು ಬೇರೆ ಬೇರೆ ಶಬ್ದಗಳನ್ನು ಕೂಡ ಬರೀಬಹುದು. ಕೊನೆ ಅಕ್ಷರದಿಂದ ಕೊನೆಗೊಳ್ಳುವಂತಹ ಅಕ್ಷರದಿಂದ ನಾವು ಇನ್ನೊಂದು ಶಬ್ದವನ್ನು ರಚನೆ ಮಾಡಬಹುದು. ಮುಖ್ಯ ಪ್ರಶ್ನೆ है 8 निम्नलिखित वाक्यों को सही क्रम में लिखिए. ಮೊದಲನೇ ಪ್ರಶ್ನೆ ಹಿಂದೆ ಮುಂದೆ ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿರುವಂಥ ಕ್ರಮದಲ್ಲಿ ಬರೀಬೇಕು. गाजर गरीबों भी पहले के पेट की चीज़ भरने थी. इसका सही उत्तर होगा गाजर भी पहले गरीबों के पेट भरने की चीज़ थी. ಇದು ಸರಿಯಾಗಿರುವಂಥ ಉತ್ತರ. ಪ್ರಶ್ನೆ 2 ನೋಡುವುದಾದರೆ अब चीज़ नहीं है वह केवल स्वाद की. ಇಲ್ಲಿ ಸರಿಯಾಗಿರುವಂಥ ಉತ್ತರ ಏನಾಗಬೇಕು ಅಂದರೆ अब वह केवल स्वाद की चीज़ नहीं ಎನ್ನುವಂಥದ್ದು ಕ್ರಮಬದ್ಧವಾಗಿ ಬರೀಬೇಕು.
ಇನ್ನು ಮೂರನ್ನು ನೋಡುವುದಾದರೆ ನಹಿ ಲಾಯಕ್ ಖಾನೆ ಭಿ ಸೇಬ್ ಏಕ್. इसका सही उत्तर है ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ ಎನ್ನುವಂಥದ್ದು ಸರಿಯಾಗಿರುವಂತಹ ಕ್ರಮವಾಗಿ ಬರಬೇಕು. ಇನ್ನು ನಾಲ್ಕನೇದು ನೋಡುವುದಾದರೆ ಮಾಲೂಮ್ ಹುಯಿ ಘರ್ ಆಕರ್ ಅಪ್ನಿ ಭೂಲ್. ಸರಿಯಾಗಿರುವಂಥ ಉತ್ತರ ಘರ್ ಆಕರ್ ಅಪ್ನಿ ಭೂಲ್ ಮಾಲೂಮ್ ಹುಯಿ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಸೊ ಇಲ್ಲಿ ಮುಖ್ಯ ಪ್ರಶ್ನೆ 9 ಆಗಬೇಕಾಗಿತ್ತು. ಮುಖ್ಯ ಪ್ರಶ್ನೆ 9 ಆಗಬೇಕಿದು. ಅಪ್ನಿ ಮಾತೃಭಾಷಾ ಕನ್ನಡ ಯಾ ಅಂಗ್ರೇಜಿ ಮೇ ಅನುವಾದ ಕೀಜಿए. ಅನುವಾದವನ್ನು ಮಾಡಬೇಕು. ಕನ್ನಡದಲ್ಲಿ ಅನುವಾದವನ್ನು ಅಥವಾ ಆಂಗ್ಲ ಭಾಷೆಯಲ್ಲಿ ಮಾಡಬೇಕು. ನಾನು ಇಲ್ಲಿ ಕನ್ನಡದಲ್ಲಿ ಮಾಡಿದ್ದೇನೆ. ಗಾಜರ್ ಬಿ ಪಹಲೆ ಗರೀಬೋ ಕೆ ಪೇಟ್ ಭರ್ನೆ ಕಿ ಚೀಸ್ ಥಿ. ಇದನ್ನು ಕನ್ನಡದಲ್ಲಿ ಅನುವಾದ ಮಾಡಿದರೆ ಗಜ್ಜರಿಯು ಮೊದಲು ಬಡವರ ಹೊಟ್ಟೆ ತುಂಬುವ ವಸ್ತುವಾಗಿತ್ತು ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. अगर दूसरा अनुवाद देखेंगे दुकानदार ने कहा बड़े मज़ेदार ಸೇಬ್ ಆಯೆ ಹೇ. ಅಂಗಡಿಯವನು ಹೇಳಿದನು ಬಹಳ ರುಚಿಕರ ಸೇಬು ಹಣ್ಣು ಬಂದಿದ್ದಾವೆ ಎನ್ನುವಂಥದ್ದು ಕನ್ನಡದಲ್ಲಿ ಈಸಿಯಾಗಿ ಅನುವಾದವನ್ನು ಮಾಡಬಹುದು. ತೀಸರಾ ಅಗರ್ ಅನುವಾದ ದೇखेंगे ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ. ಕನ್ನಡದಲ್ಲಿ ಅನುವಾದ ಒಂದು ಸೇಬು ಹಣ್ಣು ತಿನ್ನಲು ಯೋಗ್ಯ ಇರಲಿಲ್ಲ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡುವುದಾದರೆ ದುಕಾನ್ದಾರ್ನೇ ಮುಸ್ಸೆ ಕ್ಷಮಾ ಮಾಂಗಿ. ಇಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಿದಾಗ ಅಂಗಡಿಯವನು ನನ್ನ ಬಳಿ ಕ್ಷಮೆ ಕೇಳಿದ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗ್ತದೆ ಮಕ್ಕಳೇ. ಸೊ ಇದಾಗಿತ್ತು ಪಾಠ 2ರಿಂದ ಬರುವಂತಹ ಅಭ್ಯಾಸ ಭಾಗದ ಮುಖ್ಯ ಪ್ರಶ್ನೆಗಳು. ಇದರ ಜೊತೆಗೆ ಮತ್ತೆ ಪರೀಕ್ಷೆಗೆ ಉಪಯೋಗವಾಗುವಂತಹ ಪ್ರಶ್ನೆಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಲಾಗಿದೆ. ಇದನ್ನು ನೀವು ನಿಮ್ಮ ಫೇರ್ಬುಕ್ಕಲ್ಲಿ ಫೇರ್ ಕಾಪಿಯಲ್ಲಿ ಇದನ್ನು ಕೂಡ ಬರೀರಿ, ಒಂದು ಕಡೆ ಮೆನ್ಷನ್ ಮಾಡಿ, ಯಾಕಂದರೆ ಬಹಳಷ್ಟು ಪರೀಕ್ಷೆಗೆ ಉಪಯೋಗ ಆಗುತ್ತೆ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜಕಾರ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.